ದೆಹಲಿಯಲ್ಲಿ ನಿನ್ನೆ ಭಾರೀ ಮಳೆ ಸುರಿದ ಪರಿಣಾಮ ರಸ್ತೆಯೆಲ್ಲ ನದಿಯಂತಾಗಿದ್ವು. ಪಶ್ಚಿಮ ವಿನೋದ್ ನಗರದಲ್ಲಿ ವ್ಯಕ್ತಿಯೊಬ್ಬ ಈಜ್ತಾ ಇರೋದು, ಮಹಿಳೆಯೊಬ್ಬರು ದೋಣಿ ವಿಹಾರ ಮಾಡ್ತಾ ಇರೋ ವಿಡಿಯೋವನ್ನ ವಿಪಕ್ಷಗಳು ಹಂಚಿಕೊಂಡು ಬಿಜೆಪಿ ಸರ್ಕಾರವನ್ನ ಟೀಕೆ ಮಾಡಿದ್ವು. ಇನ್ನು ಬ್ರೆಜಿಲ್ ವರದಿಗಾರನೊಬ್ಬ ನಾಪತ್ತೆಯಾಗಿದ್ದ 13 ವರ್ಷದ ಹುಡುಗಿಯ ಬಗ್ಗೆ ವರದಿ ಮಾಡ್ತಾ ಇದ್ದಾಗ ಆಕೆ ಮೃತದೇಹದ ಕಾಲು ಆತನನ್ನ ತಾಕಿದೆ. ಆತಂತೂ ಬೆಚ್ಚಿ ಬಿದ್ದುಬಿಟ್ಟಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದೆ. ಇನ್ನು ರಾಜ್ಯದ ಹಲವೆಡೆ ಮಳೆಯಾಗಿದೆ. ಕಲಬುರಗಿ, ರಾಯಚೂರಿನಲ್ಲಿ ಕೂಡ ಭಾರೀ ಮಳೆಯಾಗಿದೆ. ರೈಟ್. ಅಲ್ಲ, ದೋಣಿ ವಿಹಾರ ಮಾಡ್ತಿದೆ, ಅಷ್ಟೊಂದು ಮಳೆ ಬಂದಿದೆ, ಪ್ರವಾಹದ ರೀತಿ ಆಗಿದೆ, ಎಲ್ಲ ನಿಜ. ಈಗ ಮಾತ್ರ ಕಾಂಗ್ರೆಸ್ನವ್ರಿಗೆ ಇದು ಮಾತ್ರ ಕಾಣಿಸ್ತು. ಎರಡನೇದೀಗ 6 ತಿಂಗಳಾಗಿದೆ ಅಲ್ಲಿ ಬಿಜೆಪಿ ಸರ್ಕಾರ ಬಂದು. 10 ವರ್ಷ ಅವ್ರು ಇರಲಿಲ್ಲ. ಹಾಗಾದ್ರೆ ಈಗ ಅವ್ರು 6 ತಿಂಗಳಲ್ಲಿ ಮಾಡಿದಾರ ಇದನ್ನ. ಒಂದು ಎರಡನೇದು ಅದನ್ನು ಬಿಟ್ಬಿಡೋಣ. ಏನಪ್ಪ ಕಾಂಗ್ರೆಸ್ಸಿನ ಪುಣ್ಯಾತ್ಮ ಯಾರೋ ಕೋತಿ ಹಾಕಿದೀಯಲ್ಲ, ಬಾ ಬೆಂಗಳೂರಿಗೆ, ನೆಕ್ಸ್ಟ್ ಟೈಮು ನಿನಗೂ ಕೊಡ್ತೀನಿ ಬೋಟನ್ನು. ಎಷ್ಟು ಸ್ವಿಮ್ಮಿಂಗ್ ಪೂಲ್ಗಳು ಕಾಣುತ್ತೆ ಬಾ ಅಣ್ಣ, ಬಾ ಬೋಟ್ ನಾನೇ ಕೊಡ್ತೀನಿ, ಬಾ ಈಚ್ಕೊಂಡು ಹೋಗು. ಆಗ ಯಾರ ಮೇಲೆ ಆಗ್ತೀಯಾ ನೋಡ್ತೀನಿ, ಈ ರಾಜ್ಯ ಸರ್ಕಾರದ ಮೇಲೆ. ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್ ಹೆಂಗೆ ಆಗ್ತಾ ಇವೆ ಅಂದರೆ ಯಾರನ್ನು ಬ್ಲೇಮ್ ಮಾಡಿದಾರೋ ಸ್ಟೇಜ್ ಕೊಟ್ಟೋಗಿದೆ. ಯೂರಿಯಾ ಗೊಬ್ಬರಕ್ಕೋಸ್ಕರ ರೈತರ ಪರದಾಟ ಮುಂದುವರೆದಿದೆ. ಕೊಪ್ಪಳದಲ್ಲಿ ಗೊಬ್ಬರಕ್ಕೆ ಜಿಲ್ಲೆ ರೈಲ್ ಸಾಲ್ಗಟ್ಟು ನಿಂತಿದ್ದಾರೆ. ಏನಿನ್ನೊಂದು 2-3 ದಿನ ತಡ್ಕೊಳ್ಳಿ ರೈತರು. ಎಲ್ಲ ಸ್ಟಾಕ್ ಇದೆ. ಸ್ಟಾಕ್ ಇರೋದಲ್ಲ, ಇಲ್ದಿದ್ರೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಸರ್, ಮೋದಿ ಸರ್ಕಾರ ರೈತರಿಗೆ ಮಾಡುತ್ತಿರುವ ದ್ರೋಹ ಇದ್ರಲ್ಲಿ ಅವ್ರದ್ದೇನಿದೆ ಸರ್ ಅಂತೀವಿ. ಗೊಬ್ಬರ ಕೊಡ್ಬೇಕಾಗಿದ್ದೀವಿ. ಈಗಲೇ ಹೇಳಿಲ್ಲಪ್ಪ ಇನ್ನೂ. ಯಾಕ್ರಿ ಇನ್ನೂ ಐಡಿಯಾ ಬಂದಿಲ್ಲ? ಇನ್ನೂ ಐಡಿಯಾ ಬಂದಿಲ್ವಾ? ಹೇಳ್ರಪ್ಪ ಬೇಗ. ಹರಸಾಹಸ ಪಡ್ತಿದ್ದಾರಂತೆ ನಮ್ಮ ರೈತರು, ಆತರಗಾರರು. ಅಡ್ವಾನ್ಸ್ ಮಳೆ ಬಂದರೆ ಅಡ್ವಾನ್ಸ್ ಬಂದುಬಿಡ್ತಾರೆ ಎಲ್ಲದಕ್ಕೂ. ಅವರು ಸಿಗುತ್ತೋ ಇಲ್ವೋ ಅಂತ ಒಂದೊಂದು ತಿಂಗಳು ಮುಂಚಿತಾನೆ ನಿಂತು ಬಿಡ್ತಾರೆ. ಇದು ಅಡ್ವಾನ್ಸ್ ಕತೆ ಇದು. ಆಗಿರ್ಬೋದು. ಹಾಂ, ಯೂರಿಯಾ ಬೇಕು. ಯೂರಿಯಾ ಇಲ್ದಿದ್ರೆ ಭಾಳ ರೈತರಿಗೆ ಜೀವನನೇ ಇಲ್ಲ. ಆ್ಯಕ್ಚುಲಿ ನಾಟ್ ಎ ಗ್ರೇಟ್ ಮೆನ್ಯೂರ್ ಏನಲ್ಲ ಅದು. ಎಸ್. ಕೊಪ್ಪಳದ ಗಂಗಾವತಿಯ ಕೆನರಾ ಬ್ಯಾಂಕ್ನಲ್ಲಿ ಅಧಿಕಾರಿಯೊಬ್ಬರು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಿಬ್ಬಂದಿಯನ್ನು ಕರೆದ ಪ್ರಸಂಗ ನಡೀತು. ಕೆನರಾ ಬ್ಯಾಂಕ್ ಅಧಿಕಾರಿ ಬ್ಯಾಂಕ್ಗೆ ಬಂದ ಗ್ರಾಹಕರನ್ನ ಹಿಂದಿಯಲ್ಲಿ ಮಾತನಾಡಿಸಿದ್ದಾರೆ, ಇಲ್ಲ ತೆಲುಗಲ್ಲಿ ಮಾತಾಡಿ ಅಂದಿದ್ದಾರೆ. ಯಾಕೆ ತೆಲುಗಲ್ಲಿ ಮಾತಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದು. ನಂತರ ಸಿಬ್ಬಂದಿಯನ್ನು ನಾವು ಕರೆಸಿ ಮಾತನಾಡಲ್ಲ ಅಂತ ಇವರು ಕೂಡ ಗಲಾಟೆ ಮಾಡಿದ್ರು. ಕನ್ನಡದ ಬ್ಯಾಂಕ್ ಒಂದನ್ನು ಇನ್ನೊಂದು ಬ್ಯಾಂಕ್ ಕನ್ನಡದ ಬ್ಯಾಂಕ್ ಜೊತೆ ಮರ್ಜ್ ಮಾಡಿದ್ರಲ್ಲಪ್ಪ, ಅದರ ಪರಿಣಾಮ ಏನೀಗ? ರಾಷ್ಟ್ರೀಯ ಭಾಷೆ ಹಿಂದಿ. ಅಮಿತ್ ಶಾ ಹೇಳ್ಬಿಡ್ತಾರೆ, ಹೇಳಿದ್ಮೇಲೆ ಮುಗಿದೋಯ್ತು. ತೆಲುಗು ಮಾತಾಡ್ತಾರಂತೆ, ಇಲ್ಲಿ ಇತ್ಕೊಂಡು ಕನ್ನಡ ಕಲ್ತ್ಕೊಳ್ಳೋದು ಏನಾಗಿದೆ? ಹೊರಗಡೆ ಆಫೀಸರ್ಸ್ ತಂದು ತುಂಬುತ್ತಾ ಇದ್ದಾರೆ ಇಲ್ಲಿ ನಮ್ಮ ಕನ್ನಡದ ಬ್ಯಾಂಕ್ಗಳಲ್ಲಿ. ಮೂಲ ಕನ್ನಡದ ಬ್ಯಾಂಕ್ಗಳಿವೆಲ್ಲ. ಇವ್ರ ಯೋಗ್ಯತೆಗೆ ನೆಟ್ಕೊಂಡು ಬ್ಯಾಂಕ್ ಕಟ್ತಿದ್ರು ಸರಿ, ಕಟ್ಟಿರೋ ಬ್ಯಾಂಕ್ಗಳಿಗೆ ಬಂದು ತೂರ್ಕತ್ತಿದ್ದಾರೆ ಎಲ್ಲರೂ. ದಟ್ಸ್ ಓಕೆ, ರಾಷ್ಟ್ರೀಯ ನೀತಿ ಅಂತಂತಾರೆ ಇವರು ಮಾತಾಡ್ತಿದ್ರೆ. ಆ ಆಫೀಸರ್ ಎಷ್ಟು ದಿನ ಆಗಿದೆ ಬಂದು ಅನ್ನೋದು ಇಂಪಾರ್ಟೆಂಟ್. ಇತ್ತೀಚೆಗೆ ಬಂದಿದ್ರೆ ಈಗ 3 ತಿಂಗಳಿಂದನೋ 4 ತಿಂಗಳಿಂದನೋ 6 ತಿಂಗಳಿಂದನೋ ಆಫೀಸರಲ್ಲಿ ಪೋಸ್ಟ್ ಆಗಿ ಬಂದಿದ್ರೆ ನೀನು ಅವ್ನು ಹಿಡ್ಕೊಂಡು ಜಗ್ಗಿದ್ರೆ ಕನ್ನಡ ಮಾತಾಡು ಅಂದ್ರೆ ಅವ್ನು ಎಲ್ಲಿಂದ ಮಾತಾಡ್ಬೇಕು ಪಾಪ? ಅದು ಕಷ್ಟ ಆಗ್ಬೋದು ಅಲ್ವಾ? ಇಲ್ದ್ರೆ ಈಗ ಬ್ಯಾಂಕ್ನವರು ಹೊಸ ರೂಲ್ ತನ್ನಿ, IAS IPS ಅಲ್ಲಿರೋ ಹಂಗೆ ಅವ್ರು ಯಾವ ರಾಜ್ಯಕ್ಕೆ ಅಲಾಟ್ ಆಗ್ತಾರೆ ಆ ಭಾಷೆ ಕಲಿಬೇಕು ಅಂತ ಅನಿವಾರ್ಯವಾಗಿ ಕಲೀಲಿ. ಅದಾರು ಮಾಡಿ ಓಲಿ. ಇಲ್ಲಾಂದ್ರೆ ಸುಮ್ಮನೆ ಗ್ರಾಹಕರ ಜೊತೆ ಇದು ಹಿಂಗೆ ಜಗಳ ಆಗತ್ತೆ. ಈ ಆಫೀಸರ್ದು ನನಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಸುಮ್ಮನಿದ್ದೀನಿ. ಯಾವಾಗ ಬಂದಿದ್ದಾರ ಪೋಸ್ಟ್ಗೆ ಅವರು ಅಂತ. ಮತ್ತು ಎರಡನೇದು, ಅವರು ಬೈದಿಲ್ಲ ಯಾರನ್ನೂ, ಕರೆದಿದ್ದಾರೆ. ಅದಕ್ಕೋಸ್ಕರ ಗೌರವ ಕೊಟ್ಟಿದ್ದೀವಿ ಅಷ್ಟೇ. ತಿರುಪತಿನಲ್ಲಿ ಹೊಸ ದರ್ಶನಕ್ಕೆ ಅದನ್ನು ಶ್ರೀವಾಣಿ ದರ್ಶನ ಟಿಕೆಟ್ ಅಂತ ಮಾಡಿದಾರಂತೆ. ಸಿಕ್ಕಾಪಟ್ಟೆ ಕ್ಯೂ ಅಂತೆ, ಜನ ನಿಲ್ತ್ಕೊತಾರೆ. 5 ಗಂಟೆಯಿಂದನೇ ನಿಂತುಬಿಟ್ಟಿದಾರಂತೆ. ನೋಡಿ, ಯಾರು ಸಿಕ್ಕರು ತಗೊಳ್ಳಿ, ಹೋಗಿ, ಅಷ್ಟೇ, ಮುಗೀತು ಕತೆ.